ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಈ ವಿಡಿಯೋಲ್ಲಿ ಸ್ಕಂದಗಿರಿ ಟ್ರೆಕ್ಕಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಧ್ಯರಾತ್ರಿ 1:30ಗೆ ನಮ್ಮ ಜರ್ನಿನ ಚಿಕ್ಕಬಳ್ಳಾಪುರ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗಿದ್ದು ರೈಡ್ ಬೆಂಗಳೂರು ಅನ್ನೋ ಒಂದು ಗ್ರೂಪ್ ವತಿಯಿಂದ. ಸ್ಕಂದಗಿರಿ ಬಂದು ನಂದಿ ಹಿಲ್ಸ್ ಹಾಗೂ ಚಿಕ್ಕಬಳ್ಳಾಪುರ ಹತ್ರ ಬರುತ್ತೆ. ಇದು ಬೆಂಗಳೂರಿಂದ ಆಲ್ಮೋಸ್ಟ್ 70 ಕಿಲೋಮೀಟರ್ಸ್ ಇದೆ. ಟ್ರೆಕ್ಕಿಂಗ್ ಡಿಸ್ಟೆನ್ಸ್ ಬಂದು ಒನ್ ವೇ 4 ಕಿಲೋಮೀಟರ್ಸ್ ಇದೆ. ಸೊ ಓವರ್ ಆಲ್ ನಿಮಗೆ ಹೋಗ್ತಾ ಹತ್ತಾ ಇಳಿತಾ 8 ಕಿಲೋಮೀಟರ್ಸ್ ಆಗುತ್ತೆ. ಇದು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಟ್ರೋಲಲ್ಲಿ ಇರೋದ್ರಿಂದ ಎಂಟ್ರಿ ಫೀ ಇದೆ ಇದಕ್ಕೆ. ಸೊ ನೀವು ಟ್ರೆಕ್ಕಿಂಗ್ನ ಮುಂಚೆನೇ ಪ್ರೀ ಬುಕಿಂಗ್ ಮಾಡಬೇಕಾಗುತ್ತೆ. ಹಾಗೆ 2 ಸ್ಲಾಟ್ಸ್ ಇದೆ ಇಲ್ಲಿ. ಮಾರ್ನಿಂಗ್ 4 AM ಒಂದು ಸ್ಲಾಟ್ ಇದೆ, 8 AM ಒಂದು ಸ್ಲಾಟ್ ಇದೆ. ಒಂದು ಸ್ಲಾಟಲ್ಲಿ ಅರೌಂಡ್ 100 to 150 ಮೆಂಬರ್ಸ್ ಮಾತ್ರ ಬಿಡ್ತಾರೆ. ಬೆಳಗ್ಗೆ 4 AM ಸ್ಲಾಟ್ ಚೂಸ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನಿಮಗೆ ಒಳ್ಳೆ ನೈಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗೆ ವೆದರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಬುಕ್ಕಿಂಗ್ನ ಆನ್ಲೈನಲ್ಲಾದರೂ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಟ್ರೆಕ್ಕಿಂಗ್ ಆರ್ಗನೈಸೇಷನ್ ಥ್ರೂ ನೀವು ಹೋದರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಟ್ರೆಕ್ಕಿಂಗ್ನ ಆಲ್ಮೋಸ್ಟ್ ನೀವು ಮಳೆಗಾಲದಲ್ಲಿ ಅವಾಯ್ಡ್ ಮಾಡಿ. ಹಾಗೆ ಯಾವುದೇ ಒಂದು ಟ್ರೆಕ್ಕಿಂಗ್ ಹೋಗಬೇಕಾದ್ರೂ ಒಂದು ಒಳ್ಳೆ ಗ್ರಿಪ್ ಇರೋ ಶೂ ಹಾಕ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ಫ್ಲಾಟ್ ಸರ್ಫೇಸ್ ಇರೋ ಶೂ ಹಾಕ್ಕೊಂಡು ಹೋದರೆ ಜಾರಿ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಟ್ರೆಕ್ ಮಾಡುವಾಗ ಹಾಗೆ ಮೇಲ್ಗಡೆ ಯಾವುದೇ ರೀತಿಯಾದ ವಾಟರ್ ಸ್ಟ್ರೀಮ್ ಸಿಗೋದಿಲ್ಲ. ಹಾಗಾಗಿ ನೀವು ವಾಟರ್ ಬಾಟಲ್ ಹಾಗೆ ಸ್ನ್ಯಾಕ್ಸ್ ತಗೊಂಡೋಗೋದು ತುಂಬ ಇಂಪಾರ್ಟೆಂಟ್.
ಹೇಗಿತ್ತ ಟ್ರೆಕ್ಕಿಂಗ್? ಚಂದ ಇತ್ತ?